ಬಂಧುಗಳೇ ನಮಸ್ಕಾರ. ಮಿತ್ರರೇ, ನಾಳೆ 31ನೇ ತಾರೀಕು ನಾವೆಲ್ಲ ಭಾರತೀಯರು ನಮ್ಮ ಮಹಾಮಾಯಿ, ಮಾಯಿ ಅಂದರೆ ತಾಯಿ, ತಾಯಿ ಅಂದರೆ ಅವ್ವ, ನಮ್ಮ ತಾಯಿಯ ಅಂದರೆ ಪುಣ್ಯ ಶ್ಲೋಕ ಅಹಿಲ್ಯಾದೇವಿ ಹೋಳ್ಕರ್ ಅವರ 300ನೇಯ ಜನ್ಮ ಶತಮಾನೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ, ವೈಭವದಿಂದ, ಅದ್ಧೂರಿಯಿಂದ ಏನಪ್ಪ ಅಂದ್ರೆ ಇವತ್ತಿನ ಮಹಾರಾಷ್ಟ್ರದ ಇಡೀ ಭಾರತ ತುಂಬನೇ ಅದ. ಅದರಲ್ಲಿ ಸ್ಪೆಷಲ್ಲಾಗಿ ಮಹಾರಾಷ್ಟ್ರದ ಅಹಿಲ್ಯಾನಗರ ಜಿಲ್ಲೆಯ ಜಾಮ್ಖೇಡ್ ತಾಲೂಕಿನ ಚೋಂಡಿ ಎಂಬ ಪುಟ್ಟ ಹಳ್ಳಿಯಲ್ಲಿ 100 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಆ ಮಹಾತಾಯಿಯ ಜಾತ್ರಾ ಮಹೋತ್ಸವವನ್ನು 300ನೇ ಜನ್ಮ ಶತಮಾನೋತ್ಸವವನ್ನು ಬಹಳ ವಿಜೃಂಭಣೆಯಿಂದ, ವೈಭವದಿಂದ ಈ ರಾಷ್ಟ್ರದ ಕಟ್ಟ ಕಡೆಯ ವ್ಯಕ್ತಿಯಿಂದ ಹಿಡಿದು ಈ ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿಯವರೆಗಿನ ಎಲ್ಲರೂ ಅತ್ಯಂತ ಉತ್ಸಾಹದಿಂದ, ಆನಂದದಿಂದ, ಸಂತೋಷದಿಂದ, ಗರ್ವದಿಂದ ಆರಾಧಿಸುವ ದಿವಸ ಅದು. ಮಿತ್ರರೇ, ಇಡೀ ಜಗತ್ತಿನಲ್ಲಿಯೇ ಇವತ್ತಿನವರೆಗೂ ಯಾವ ರಾಜನಾಗಲಿ, ಯಾವ ಮಹಾರಾಣಿಯಾಗಲಿ ಕೈಗೊಳ್ಳದಾದಂಥ ಅತ್ಯಂತ ಹೃದಯ ವೈಶಾಲ್ಯದ, ಮಾನವೀಯತೆಯಿಂದ ಕೂಡಿದ, ಮಾತೃ ವಾತ್ಸಲ್ಯದಿಂದ ಕೂಡಿದ ಅದ್ಭುತವಾದ, ಮನುಕುಲದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಜನೋಪಯೋಗಿ ಕಾರ್ಯಗಳನ್ನು ಯಾವುದೇ ಜಾತಿ, ಮತ, ಪಂಥ, ವರ್ಣ, ಲಿಂಗ, ಭಾಷೆ, ದೇಶ, ಪ್ರದೇಶ ಎಂಬ ಭೇದ ಭಾವ ಮಾಡದೆ ಇಡೀ ಎಲ್ಲ ಜೀವ ಸಂಕುಲಕ್ಕೆ, ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್, ಆಲ್ ಲಿವಿಂಗ್ ಥಿಂಗ್ಸ್ ಅಂದರೆ ಇನ್ಕ್ಲೂಡಿಂಗ್ ಪ್ಲ್ಯಾಂಟ್ಸ್, ಹೌದಾ, ಆ ಮಹಾತಾಯಿಯಾಗಿ ಮಾತೃತ್ವದ, ವಾತ್ಸಲ್ಯದ, ಮಮತೆಯ ಅಮೃತವನ್ನು ಉಣಬಡಿಸಿದ ಶರಣೆ, ಸಾಧ್ವಿ, ಶಿವಶರಣೆ, ಯೋಗಿನಿ, ಶಿವಯೋಗಿನಿ, ಮಹಾಭಕ್ತೆ, ತ್ಯಾಗಮೂರ್ತಿ, ಅಷ್ಟಾವಧಾನಿ, ಹೋಲ್ಕರ್ ಕುಲಸ್ವಾಮಿನಿ, ಮಹಾಮಾತೆ, ರಾಜಮಾತೆ, ರಾಷ್ಟ್ರಮಾತೆ, ಯುಗ ಪುರುಷಿಣಿ, ನರ್ಮದಾಸುತೆ ದೇವಿ, ಪುಣ್ಯ ಶ್ಲೋಕ, ಇಷ್ಟು ಬಿರುದು ಬಾವಲಿಯನ್ನು ಪಡೆದಂಥ ಆ ತಾಯಿ ನಮ್ಮೆಲ್ಲರ ಅವ್ವ ಅಂತಲೇ ಹೇಳಬೇಕು. ನಾನು ಎಷ್ಟೊಂದು ಹೇಳ್ಬೋದು ರೀ, ಎಷ್ಟೊಂದು ಹೊಗಳ್ಬೋದು, ಎಷ್ಟೊಂದು ಹೇಳ್ಬೋದು. ಅದು ಒಂದು ಮೇರು ಪರ್ವತ, ಅದು ಹಿಮಾಲಯ ಪರ್ವತ, ಅದು ನನ್ನ ತಾಯಿ ಹಿಮಾಲಯ ಪರ್ವತ, ಅದಕ್ಕಿಂತಲೂ ಹೆಚ್ಚಿನವಳು. ಹಿಂದೂ ಮಹಾಸಾಗರ, ಅದರ ಸಾಗರದ ಹರವು, ವೈಶಾಲ್ಯತೆ, ಅದರ ವಿಸ್ತಾರವನ್ನು ಮಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಜೀವ ಅದು. ಈ ಇಡೀ ಬ್ರಹ್ಮಾಂಡವನ್ನೇ ಬೆಳಗುತ್ತಿರುವ ಬೆಳಕು ಆ ತಾಯಿ, ಸಂಜೀವಿನಿ. ಈ ಜಗನ್ಮಾತೆಗೆ ಇಷ್ಟೊಂದು ಗೌರವ ಯಾಕಪ್ಪ? ಈ ಕೆಲವು ಇವ್ರಿಗಿಂತ ಮತ್ತೇನು ಭಾರಿ ದೊಡ್ಡವರು ಇರಲಿಲ್ಲೇನು? ಈ ತಾಯಿ ಮಹಾಸತಿ ಅನುಸೂಯೆಗಿಂತಲೂ ಶ್ರೇಷ್ಠಲೋ ಹೇಗೋ, ಅಕ್ಕಮಹಾದೇವಿಗಿಂತಲೂ ಶ್ರೇಷ್ಠಲೋ ಹೇಗೋ, ಸಂತ ಮೀರಾಬಾಯಿಗಿಂತಲೂ ಶ್ರೇಷ್ಠಲೋ ಹೇಗೋ, ಕಿತ್ತೂರು ರಾಣಿ ಚೆನ್ನಮ್ಮಾಜಿ, ಝಾನ್ಸಿ ಲಕ್ಷ್ಮೀಬಾಯಿಜಿ, ದೆಹಲಿ ರಾಣಿ ರಜಿಯಾ ಸುಲ್ತಾನ್ಜಿಗಿಂತಲೂ ಶ್ರೇಷ್ಠಳು ಹೇಗೋ? ಅದಕ್ಕೆ ಉತ್ತರ ಹೌದು, ಹೌದು, ಹೌದು. ಇವರೆಲ್ಲರಿಗಿಂತಲೂ ನನ್ನ ತಾಯಿ ಶ್ರೇಷ್ಠ, 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 ಅತಿ ಶ್ರೇಷ್ಠಾತಿ ಶ್ರೇಷ್ಠ. ಹೇಗಪ್ಪ? ಉದಾಹರಣೆ ಹೇಳ್ತೀನಿ. ಈ ತಾಯಿ ಹೇಗೆ ಭಿನ್ನವಾಗಿದ್ದಳು ಅಂದ್ರೆ, ಯಾವುದೇ ವ್ಯಕ್ತಿಯಲ್ಲಿ ಆ ಭಗವಂತ ಶಕ್ಯತೋ 1 ಅಥವಾ 2 ಕ್ಷಾತ್ರ ಗುಣಗಳನ್ನು ಇಟ್ಟಿರ್ತಾನೆ, ವಿಶೇಷವಾದ ಗುಣಗಳನ್ನು ಕೊಟ್ಟಿರ್ತಾನೆ. ಈಗ ನೋಡಿ, ಛತ್ರಪತಿ ಶಿವಾಜಿ ಮಹಾರಾಜರು, ಅವರು ಹಿಂದೂ ಸಾಮ್ರಾಜ್ಯದ ಸಂಸ್ಥಾಪಕರು, ಹಿಂದೂ ಸಾಮ್ರಾಜ್ಯದ ಸಂರಕ್ಷಕರು, ಹಿಂದೂ ಸಾಮ್ರಾಜ್ಯದ ಸಂವರ್ಧಕರು, ಹೌದಾ. ಅವರ ಇಡೀ 50 ವರ್ಷ, ಅರ್ಧ ಶತಮಾನ ಆಯುಷ್ಯ, ಅವರು ಬದುಕಿದ್ದ 50 ವರ್ಷ ಇಡೀ ಹಿಂದವಿ ಸಾಮ್ರಾಜ್ಯದ ಒಂದು ಉನ್ನತಿಗಾಗಿ, ಉಳಿವಿಗಾಗಿ ತಮ್ಮ ಇಡೀ ಜೀವನವನ್ನೇ ಅರ್ಪಿಸಿದಂಥ ಮಹಾಪುರುಷರವರು. ಅದಾದ ನಂತರ ಈಗ ಮತ್ತೊಬ್ಬರದ್ದು ನೋಡ್ಕೋದ, ಯಾರ್ದಪ್ಪ? ಈ ಗಾಂಧೀಜಿ ಒಬ್ಬ ಶಾಂತಿ ದೂತ, ಶಾಂತಿ ಬಗ್ಗೆ ಅವ್ರದ್ದು ಭಾಳ ಇತ್ತು. ಸುಭಾಷರ ಬಗ್ಗೆ ಅಥವಾ ಭಗತ್ ಸಿಂಗರ ಬಗ್ಗೆ ಹೋದರೆ ಅಂದರೆ ಅವರು ಕ್ರಾಂತಿ ದೂತರು. ಗಾಂಧಿ ಶಾಂತಿ ದೂತರು, ಸುಭಾಷರು, ಭಗತ್ ಸಿಂಗರು ಕ್ರಾಂತಿ ದೂತರು, ನಾರಾಯಣ ಗುರುಗಳು, ಅಂಬೇಡ್ಕರರು ಸಮಾನತೆ ಹರಿಕಾರರು, ನೆಹರು ಅವರು ಔದ್ಯೋಗೀಕರಣದ ಹರಿಕಾರರು. ಈ ಟೈಪ್ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರಾಗ್ಯಾರ ಖರೆ. ಆದರೆ ಈ ಮಹಾತಾಯಿಯ ಕ್ಷೇತ್ರ ಒಂದಲ್ಲ, ಎರಡಲ್ಲ, 3 ಅಲ್ಲ, 4 ಅಲ್ಲ, ಎಣಿಸಲಿಕ್ಕೆ ಸಾಧ್ಯವಿಲ್ಲದೆ
ಎಣಿಸಲಿಕ್ಕೆ ಸಾಧ್ಯವಿಲ್ಲ. ಈ ಮಹಾರಾಣಿಯು ಬಹುಮುಖ ವ್ಯಕ್ತಿತ್ವ ಈಕಿದು. ಅಷ್ಟಾವಧಾನಿ, ಪುರೋಗಾಮಿ, ದೂರದೃಷ್ಟಿ ಅಂದರೆ ನಮ್ಮದು ಏನಿತ್ತು 10 ವರ್ಷ 20 ವರ್ಷ, ಭಾಳ ಆದರೂ ಒಂದು 100 ವರ್ಷದ ತನಕ ನಾವು ನೋಡ್ತೀವಿ. ಈ ತಾಯಿ 1000 ವರ್ಷದ ಆಚೆಗಿನ ದೂರದ್ದು ನೋಡ್ತೇಳು. 1000 ವರ್ಷದ ನಂತರ ಸುದ್ದ ಈ ತಾಯಿ ಫೋರ್ಕ್ಯಾಸ್ಟಿಂಗ್, ಮುಂದಾಲೋಚನೆ. ಈ ತಾಯಿ ಎಂಥ ಒಂದು ಯೋಚನೆಗಳು, ಏನು ಅದ್ಭುತ ಇವಳ ಯೋಚನೆ, ಇವಳ ಚಿಂತನೆ. ಮುಂದಿನ ಸಾವಿರ ವರ್ಷದ ಬಗ್ಗೆ ವಿಚಾರ ಮಾಡ್ತಿದ್ದಳ್ರಿ. ಮತ್ತು ಸ್ವತಃ ಈ ತಾಯಿ ತಾನು ಉಪವಾಸ, ವನವಾಸ, ಏಕಾದಶಿ, ದಾನ, ಧರ್ಮ, ದೇವರು, ವ್ರತ ಇವೆಲ್ಲ ಮಾಡಿ ತನ್ನ ದೇಹವನ್ನು ದಂಡಿಸುತ್ತ ಆದರೆ ತನ್ನ ಪ್ರಜೆಗಳು ಮಾತ್ರ ಪೌಷ್ಟಿಕತೆಯನ್ನುಂಡು ದಷ್ಟಪುಷ್ಟವಾಗಿ ಬಲಾಢ್ಯರಾಗಿ ಸಿಂಹದ ಮರಿಗಳಂತೆ ಘರ್ಜಿಸಬೇಕೆನ್ನುತ್ತಿರುವುದೇ ಅವಳ ಚಿಂತನೆ. ಏನಪ್ಪ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ನಾನು ವೈಯಕ್ತಿಕವಾಗಿ ಈ ಮಹಾರಾಣಿಗೆ ಸಿಗಬೇಕಾದ, ನಾವು ಅವಳಿಗೆ ನೀಡಬೇಕಾದ, ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸುವಲ್ಲಿ ವಿಫಲರಾಗಿದ್ದೇವೆ ನನಗನ್ಸಿದ್ದಿದ್ದು, ನನ್ನ ವ್ಯಕ್ತಿ. ಯಾಕಂದ್ರೆ ಯಾರ್ಯಾರಿಗೋ ಏನೋನೋ ಇಂದ್ರ, ಚಂದ್ರ, ಮಹಾ ಸಾಗರ ಏನರೇ ಬಿರುದು ಕೊಟ್ಟುಕೊಂಡು ಎಷ್ಟರೇ ಹೊಗಳೋದು ಮುಂಜಾನೆ ಚಂತನ. ಅವರು ಮಾಡಿದ ಕೆಲಸಕ್ಕೂ ಈ ನನ್ನ ತಾಯಿ ಮಾಡಿದ ಕೆಲಸಕ್ಕೂ ಭೂಮಿ ಮತ್ತು ಆಕಾಶ ಅಷ್ಟು ಅಜಗಜಾಂತರ ಅಂತರ. ಇವರು ಇಷ್ಟೇ ಮಾಡಿ ಇಷ್ಟು ದೊಡ್ಡದ ಹೆಸರನ್ನು ತೊಗೊಂಡು ಕೂತು ಬಿಡ್ಲಾಕತ್ತಾರೆ. ಆ ತಾಯಿ ಅಷ್ಟೊಂದು ಮಾಡಿ ನನ್ನ ಹೆಸರೇ ಬೇಡ ಅಂತ ಹೇಳಿಬಿಟ್ರು. ನನ್ನ ಹೆಸರೇ ಬೇಡ. ಎಂಥ ಒಂದು ಇದು ರೀ, ಎಂಥ ಒಂದು ತ್ಯಾಗ ಮೂರ್ತಿ ಅನ್ಬೇಕು ಈ ತಾಯಿದು. ಈ ಮಹಾರಾಣಿ ಅಂತ ಹಂಗೆ ಕೇಳಿದ್ರೆ, ಈ ಮಹಾರಾಣಿಯಂಥ ದುರ್ದೈವಿ ಸ್ತ್ರೀ ಈ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲಿ ಹುಡುಕಿದರೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ವೈಯಕ್ತಿಕವಾಗಿ ಅವಳಷ್ಟ ದುರ್ದೈವಿ ಸ್ತ್ರೀನೇ ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ಹಿಂದೂ ಆಗಿಲ್ಲ, ಮುಂದೂ ಇಲ್ಲ, ಇವತ್ತೂ ಇಲ್ಲ. ಹೆಂಗಪ್ಪ ಅಂದ್ರೆ ನೋಡಿರಿ, ವಿಚಿತ್ರ ಅಂದ್ರೆ ಭರ ಯೌವನದಲ್ಲಿ ಅಂದ್ರೆ ಅಗದಿ ತುಂಬಿದ ಯೌವನದಲ್ಲಿಯೇ ತನ್ನ ಪತಿದೇವರನ್ನು ಕಳೆದುಕೊಂಡು ಬಿಟ್ಲಿ. ಖಂಡೇರಾವ್ ಅವರು ಯಾವುದದು ಯುದ್ಧದಲ್ಲಿ ಯಾರಮ್ಮ ಸೂರಜ್ಮಲ್ ಜಾಟನ್ ಯುದ್ಧದಲ್ಲಿ, ಭರತಪುರದ ಯುದ್ಧದಲ್ಲಿ ವೀರ ಮರಣವನ್ನು ಹೊಂದಿಬಿಟ್ರು. ಖಂಡೇರಾವ್ ಹೋಲ್ಕರ್ ಇವರ ಪತಿ. ಆಗ ಖಂಡೇರಾವ್ ಅವರಿಗೆ 9 ಮಂದಿ ಪತ್ನಿಯರಿದ್ದರು, 2 ಉಪಪತ್ನಿಯರು, 11 ಮಂದಿ ಅವ್ರ ಜೋಡಿ ಎದಕ್ಕೆ ಹೋದರು? ಚಿತೆ ಏರಿದ್ರು ಜೀವಂತವಾಗಿ. ಅಹಿಲ್ಲಾದೇವಿಯವರು ಕಣ್ಣೆದುರಿಗೆ. ಅಹಿಲ್ಲಾದೇವಿಯವರು ಸತಿ ಹೋಗೋಕ್ಕೆಲ್ಲ ತಯಾರಾಗಿದ್ದರು. ಅವರ ಮಾವ ಬಾಬಾ ಸಾಹೇಬ್ ಅಂತಿದ್ರು ಅವ್ರಿಗೆ. ಅವರ ಮಾವ ಮಲ್ಲಾರಾವ್, ಯುಗಪುರುಷ ಮಲ್ಲಾರಾವ್ ಹೋಳ್ಕರ್ ಅವರು ತಡೆ ಹಿಡಿದ್ಬಿಟ್ರು. ಆಗ ಈ ತಾಯಿ ಈ ಮತ್ತೊಂದು ಬೇರೆ ಅಹಿಲ್ಲಾಬಾಯಿಯಾಗೆ ಜನ್ಮ ತಾಳಿಬಿಟ್ರು. ಆ ಕ್ಷಣದಲ್ಲಿ ತನ್ನ ಎಲ್ಲ ವೈಭವಗಳನ್ನು, ಬಂಗಾರದ ಆಭರಣಗಳನ್ನು, ವಸ್ತ್ರಗಳನ್ನು ಎಲ್ಲ ಅವರ ಚಿತಾಗೆ ಅರ್ಪಣೆ ಮಾಡಿ ಬೇರೆ ಅಹಿಲ್ಲಾದೇವಿಯಾಗಿ ಹುಟ್ಟಿಬಿಟ್ರು ಮತ್ತೊಮ್ಮೆ ಅವ್ರ ಮನಸ್ಸಿನಿಂದ. ಈ ಎರಡನೇದಂದ್ರೆ ಇವರ ಹೆತ್ತ ತಾಯಿಗಿಂತ ಹೆಚ್ಚಿನವಳಾಗಿದ್ದಂಥ ಅವರ ಅತ್ತೆ ಗೌತಮಬಾಯಿ 1761 ಈ ಯುದ್ಧ ಐತಲ್ಲ, ಯಾರ್ದು ಪೇಶ್ವೆಗಳು ಮತ್ತು ಅವರು ಮೊಘಲರ ಜೋಡಿ ಇದ್ರಾಗ ಯಾವುದಪ್ಪ ದೆಹಲಿ ಹಚ್ಚಕ್ಕೆ ಯುದ್ಧ ಐತಲ್ರಿ, ಎಲ್ಲಿ ಇದು ಅದು ಪಾಣಿಪತ್ ಯುದ್ಧದಲ್ಲಿ ಏನಾಗ್ಬಿಡ್ತು, ಈ ಪೇಶ್ವೆಗಳು ಮಲ್ಲಾರವರು ಅಷ್ಟು ಹಿರಿಯ ಮನುಷ್ಯ ಮಲ್ಲಾರವನ ಮಾತು ಕೇಳಲಿಲ್ಲ. ಅವ ಸದಾಶಿವರಾವ್ ಭಾವು ಅವನಿಗೆ ಯುದ್ಧದ ಮುಖಂಡತ್ವ ವಹಿಸಿದ್ರು. ಅವ ಏನು ಹೇಳಿದ್ರು ಕೇಳಲಿಲ್ಲ. ಎಡ ಧನಗರ್ಚ ಗೋಷ್ಠ ಆಯ್ಕಲ್ಲ ಮೀಕ ಎಡ ಆಯ್ಕ ಅಂಥೇಳಿ ಈ ಹುಚ್ಚು ಕುರುಬನ ಮಾತನ್ನ ಕೇಳೋದಿಲ್ಲ ಅಂತ ಹೇಳಿಕೆ ಉಡಾಳಪಣ ಮಾಡಿ ಹೋಗಿ ನಿರ್ನಾಮಾಗಿ ಎಲ್ಲಿ ಹೋದ್ರು ಅನ್ನೋದು ಪತ್ತೆ ಆಗಲಿಲ್ಲ. ಸದಾಶಿವರಾವ್ ಭಾವು ಹೋದರು, ಯಾರವರು ಇವ್ರು ಹೋಗಿಬಿಟ್ರು, ಯಾರು ನಾನಾ ಸಾಹೇಬ್ ಪೇಶ್ವೆನ ಮಗನೇ ಹೋಗಿಬಿಟ್ಟ.
ಇಡೀ ಮತ್ತು ಶಿಂದೆ ಫ್ಯಾಮಿಲಿ ಪೂರ ಸ್ವಚ್ಛಾಗಿ ಹೋಗಿಬಿಡ್ತು. ಮಹದಾಜಿ ಶಿಂದೆ ಒಬ್ಬ ಉಳಿದು ಬಂದ ಅದ್ರಾಗ ಒಬ್ಬಂದ್ರು ಅವ ಮಹದಾಜಿ ಶಿಂದೆ, ಅವ ರಾಣೋಜಿ ಶಿಂದೆನ ದಾಸಿ ಪುತ್ರವ, ಧರ್ಮಪತ್ನಿಯ ಪುತ್ರ ಅಲ್ಲ, ಧರ್ಮಪತ್ನಿ ಪುತ್ರ ಎಲ್ಲರೂ ಹೋಗ್ಬಿಟ್ರು ಅವ್ರಿಗೆ. ಹಾಗಾಗಿ ಆವಾಗ ಏನಾಗ್ಬಿಡ್ತು, ಇದು ಟಪ್ರಿ ಸೋಲ ಮರಾಠರು ಸೋತು ಸುಣ್ಣಾಗಿದ್ದು ಮಲ್ಲಾರವನ ತಲೆ ಕಟ್ಟಿಬಿಟ್ರು. ಇಲ್ಲ ಮಲ್ಲಾರವನೇ ಇದು ದಾಂಡಿ ಹೊಡೆದ್ಬಿಟ್ರು, ಹೀಗಾಗಿ ಪಾಣಿಪತ್ ಯುದ್ಧ ಸೋತ್ಬಿಡ್ತು ಮರಾಠರು ಅಂಥೇಳಿ. ಈ ಸುದ್ದಿ ಏನು ತಿಳಿತು, ಆ ತಾಯಿ ಮಹಾ ಭಯಂಕರ ಸೂಕ್ಷ್ಮ ಮನಸ್ಸಾಕಿದ್ದು, ಆಕಿ ಹಾಸಿಗೆನೇ ಹಿಡಿದ್ಬಿಟ್ಲು. ನನ್ನ ಗಂಡಗೆ ಇಂಥ ಅಪಕೀರ್ತಿ ಬತ್ತಲ್ಲ, ಯಾರು ಗೌತಮ ತಾಯಿ. ಆ ಹಾಸಿಗೆ ಹಿಡ್ದಕ್ಕೆ ಹಾಸಿಗೆ ಮ್ಯಾಲೆ ಹೇಳೇ ಇಲ್ಲ. ಆಕೆ 1761 ದೇಹ ತ್ಯಾಗ ಆಗಿಬಿಡ್ತು. ಆ ತಾಯಿ ಹೋಗಿಬಿಟ್ಲು. ಮುಂದೆ 1766 ಮಲ್ಲಾರವರು ಹೋಗಿಬಿಟ್ರು. ಮಲ್ಲಾರವರು ಹೋದಾಗ ಅವರು ಇಬ್ಬರು ಪತ್ನಿಯರು, ದ್ವಾರಕಾಬಾಯಿ, ಬನಾಯಿ, ಅವರು ಸತಿ ಹೋಗಿಬಿಟ್ರು. ಜೀವಂತವಾಗಿ ಸುಡು ಸತಿ ಪದ್ಧತಿ ಇತ್ತಲ್ಲ ಅವಾಗ, ಅವರು ಸತಿ ಹೋದರು. ಖಂಡೇರಾವನ ಜೋಡಿ 11 ಮಂದಿ ಸ್ತ್ರೀಯರ ಸತಿ ಹೋದರು. ಮಲ್ಲಾರರಾವನ ನಂತರ ಅವರ ಮಗ ಒಂದೇ ವರ್ಷದಾಗ 66 ಮಲ್ಲಾರಾವ್ ಹೋದರು. 67 ಮಾಲೇರಾವ್ ಹೋಳ್ಕರ್ ಏಕಮಾತ್ರ ಪುತ್ರ ಆಜಾರಿ ಬಿದ್ದು ಅವರು ದೇಹ ತ್ಯಾಗ ಆಗಿಬಿಡ್ತು. ಅವರು ಇಬ್ಬರು ಹೆಂಡರು ಫಿರ್ತಾಬಾಯಿ ಮತ್ತು ಫಿರ್ತಾ ಮತ್ತು ಇನ್ನೊಬ್ಬ ಕೇಸರಿ ಏನಪ್ಪ ಇತ್ತಂದ್ರೆ ಫಿರ್ತಾಬಾಯಿ, ಇನ್ನೊಬ್ಬ ಕೇಸರ ಏನಿತ್ತಪ್ಪ, ಮೈನಾಬಾಯಿ. ಎಷ್ಟು ಸಣ್ಣ ಹುಡುಗರಿ ಅವ್ರಿ, ಎಷ್ಟು ಸಣ್ಣ ಹುಡುಗರಿ. ಏನು ಸುದ್ದಿ, ಅವ ಯಾರವ ಮಾಲೇರಾವನೇ ದುನಿಯಾ ಸಣ್ಣ ಹುಡುಗವ, ಎಲ್ಲ ಕೂಡ 22 ವರ್ಷ ಆಗಿದ್ದಿಲ್ಲ. ಅವನು ಇಬ್ಬರು ಹೆಂಡರು. ಆಗಿನ ಕಾಲದಾಗೆಲ್ಲ ಸಣ್ಣ ಕೂಸುಗಳಿದ್ದಾಗ ಲಗ್ನ ಮಾಡ್ತಿದ್ರಿ, ಬಾಲ ವಿವಾಹ. ಎಲ್ಲ ಇಬ್ಬರು ಹೆಂಡರು ಫಿರ್ತಾ ಮತ್ತು ಮೈನಾ, ಇವು ಎರಡು ಎಲ್ಲ ಕೂಡ ಎಷ್ಟು ರೀ 12-14 ವರ್ಷ 15 ವರ್ಷದ ಒಳಗಿನವ್ರು ಇವರು. ಇಬ್ಬರಿಗೆ ಸತಿ ಹೋಗೋದು ಬತ್ತು. ಮಾಹಿಲ್ಲಾದೇವಿಯವರು ಬಡ್ಕೊಂಡು ಬಿಟ್ರು ಅವ್ರಿಗೆ. ಅವರ ಪೇರೆಂಟ್ಸ್ ಕರೆದು ಆ ಕೂಸುಗಳು ಎರಡು ಬೇಡ, ಸತಿ ಹೋಗೋದು ಬೇಡ, ಇವಕ್ಕೆ ಏನೂ ಗೊತ್ತಿಲ್ಲ, ಜೀವನ ಅಂದರೆ ಗೊತ್ತಿಲ್ಲ, ಗಂಡ ಅಂದ್ರೆ ಗೊತ್ತಿಲ್ಲ, ಸಂಸಾರ ಅಂದ್ರೆ ಗೊತ್ತಿಲ್ಲ, ಯಾವ ನಿಷ್ಪಾಪಿ ಕೂಸುಗಳು ಇವಕ್ಕೆ ಸತಿ ಬೇಡ ಅಂದ್ರವ. ಧರ್ಮ ಇಂಥ ಮಹಾರಾಣಿಯವರು, ನೀವೇ ಇಷ್ಟು ಧರ್ಮದವರು, ಧರ್ಮ ವಿರೋಧಿ ಕಾರ್ಯ ದಯವಿಟ್ಟು ಮಾಡಬೇಡ್ರಿ. ನಾವು ಮನ್ಯಾಗ ಯಾರೂ ವಿಧವಾ ಸ್ತ್ರೀಯರು ಇರೋದಿಲ್ಲ, ನಾವು ವಿಧವಾ ಸ್ತ್ರೀಯರ ಮೋತಿ ನೋಡೋದಿಲ್ಲ, ನಮ್ಮ ಮನ್ಯಾಗ ಇದು ಬೇಡ, ನಾಳೆ ಏನರ ಹೆಚ್ಚಕಮ್ಮಾಯಿ ಪಾಯಿ ವಾಕಡ ಸಲತ್ತರ ಹಂಸ ಅಬ್ರು ಜಾತೆ ಏನೋ ಹೇಳಿ ಒಟ್ಟೆ ಸಾಹೇಬ್ ಕೇಳಲಿಲ್ಲ. ಹೀಗಾಗಿ ಆ ಎರಡು ಕೂಸುಗಳು ಸಣ್ಣ ಕೂಸುಗಳ್ರಿ, ಅವು ಎಲ್ಲ ಒಂದೇ ಸೌನ ಯಾವ ಟೈಪು सासूमा आम्हाला वाचवा आम्ही काय केलो आम्हाला कशाला जाळून मारण टाकाल ನಾವೇನು ಮಾಡೀವ್ರಿ ಅತ್ತಿಯವರ ನಮ್ಗೆ ಯಾಕೆ ನೀವು ಸುಟ್ಟು ಬೆಂಕಿಯಾಗ ಹಾಕಿ ಸುಡ್ಲಾಕತ್ತೀರಿ ನಾವು ಯಾಕೆ ಸಾಯ್ಬೇಕು ನಮ್ಮದು ಏನು ಅಪರಾಧ ಅದ ನಮ್ಮ ತಪ್ಪು ಏನದ ಈ ಪ್ರಶ್ನೆಗಳು ಐಲಾಬಾಯಿಗೆ ಬಾಣ್ ಹೊಡೆದಂಗೆ ಆಗಕತ್ತು ಬಾಣ್ ಹೊಡೆದಂಗೆ ಅಷ್ಟು ಸಣ್ಣ ಕೂಸುಗಳು ತಡಪಡಿಸ್ತಿದ್ದು ಆಹುತಿ ಒಳಗೆ ಬೆಂಕಿ ಹಚ್ಚಿದ ತಕ್ಷಣ ಎದ್ದು ಜಿಗದಾಡಿ ಹಾರಿ ಬಂದ್ರೆ ಇದು ಬ್ಯಾಕಟ್ಟಿಗೆ ಇರ್ತದೆ ಬ್ಯಾಕಟ್ಟಿಗೆ ಅಂದ್ರೆ ಕಟ್ಟಿಗೆಗೆ ಎರಡು ಈ ಟೈಪ್ ಒಡೆದು ಬಿಟ್ಟಿರ್ತದೆ ಅದು ಅದಕ್ಕೆ ಹಳ್ಳಿಯಾಗ ಬ್ಯಾಕಟ್ಟಿಗೆ ಎತ್ತಾರೆ ಅಂಥ ಬ್ಯಾಕಟ್ಟಿಗೆ ಹಿಡ್ಕೊಂತ ದಾಂಡವರು ಇರ್ತಾರಲ್ಲ ಅಲ್ಲಿ ದಾಂಡಿಗರು ಅವರು ಒತ್ತಿ ಮತ್ತೆ ಒಳಗೆ ಒತ್ತಿದ್ರು ಬೆಂಕಿಯಲ್ಲಿ ಇದನ್ನು ನೋಡಿ ಐಲಾಬಾಯಿ ಚಕ್ರ ಬಂದು ಕುಸಿದು ಅಲ್ಲೇ ಬಿದ್ದುಬಿಟ್ರು ಇಂಥ ದುಃಖವನ್ನು ನೋಡ್ತಾಳ್ರಿ ಐಲಾಮಾತ ಏನು ದುಃಖ ಗಂಡ ಹೋದ ಅತ್ತಿ ಹೋದ್ದು ಮಾವು ಹೋದ ಮಗ ಮಗನ ನಂತರ ಇಬ್ಬರು ಸಸ್ತೆಯರು ಹೋದರು ಸಣ್ಣ ಕೂಸುಗಳು ಸಸ್ತೆಯರು ಹೋಗ್ಬಿಟ್ರು ಕಣ್ಣೆದುರಿಗೆ ಜೀವಂತವಾಗಿ ಸುಟ್ಟು ತೆಗೆದ್ರು ಇದು ಅಲ್ಲದೆ ಮಗ ಹೋದ ನಂತರ ಮುಂದೆ ಮೊಮ್ಮಗ ಅಂದ್ರೆ ಮಗನಿಗಂತೂ ಮಕ್ಕಳ ಇರಲಿ ಸಣ್ಣವನೇ ಇದ್ದ ಮಗಳ ಮಗ ದೊಂಡಿಬಾನು ಅಂತಿದ್ರು ನಾಥ್ಯಾಬಾನು ಅಂತಿದ್ರು ಆ ಕೂಸ ಅದು 22 ವರ್ಷದ ವಯಸ್ಸಿಗೆ ಬರೋಟಿಗೆ ಅದು ಹೋಗಿಬಿಡ್ತು ಆಜಾರಿದ್ ಬಿದ್ದು ಅದಕ್ಕೆ ಸಣ್ಣದಿರ್ಲಕ್ಕಾಗಿ ಅದಕ್ಕೂ ಲಗ್ನ ಮಾಡಿದ್ರು ಅದಕ್ಕೂ ಇಬ್ಬರು ಗೌರಿ ಮತ್ತು ಬಾಳಾಬಾಯಿ ಅಂತೇಳಿ ಅವು ಎರಡು ಕೂಸುಗಳು ಅವನೇ ಸಣ್ಣವ ಅವು ತೀರಾ 8-10 ವರ್ಷದ್ದು 10-12 ವರ್ಷದಕ್ಕಿಂತ ಸಣ್ಣ ಇದ್ದವು ಅವು ಕೂಸುಗಳಂತೂ ಅದರಿ ದೇವರೇ ಆ ಒಂದು ಹುಡುಗಿ ಏನಂತದೆ ಐಲಾಬಾಯಿ ಹಿಂದೆ ಎಲ್ಲ ಆಕಿ ಸೆರೆ ಹಿಡ್ಕೊಂಡು ಅವು ಇಡೀ ರಾಜವಾಡ್ಯ ತುಂಬ ಅದು ಅಜ್ಜಿ ಸಾಸುಮ ಅಂತೇಳಿ ಅವು ತಿರುಗಂತ ಸಣ್ಣ ಕೂಸುಗಳು ಕಾಲಾಗ ಪೈಂಜನ್ ಹಾಕ್ಕೊಂಡು ಚಿಲ್ ಅಂತೇಳಿ ಸಣ್ಣ ಕೂಸುಗಳ್ರಿ ಪಕ್ಷಿಗಳು ಸಣ್ಣ ಇದು ಇದ್ದಂಗೆ ಬರ್ಡ್ಸ್ ಅಂಥ ಕೂಸುಗಳು ಆ ಹುಡುಗಿ ಮಾತು ಕೇಳಿದ್ರೆ ಅಂದ್ರೆ ನಿಮ್ಮ ಕಣ್ಣಾನ ನೀರು ಹಾರ್ತಾವೆ ಏನಂತಿತ್ತು ಅದು ಸಣ್ಣ ಕೂಸ ಬಾಳಾಬಾಯಿ ಮತ್ತು ಗೌರಿ ಅನ್ನೋದು ಸಣ್ಣದಿತ್ತದು ಮರಿ ಸಣ್ಣ ಕೂಸ ಅಜ್ಜಿ ಸಾಸುಮ
ಆಕಿ ಇದಕ್ಕೆ ಹೋಗೋ ಮುಂದೆ ಎದಕ್ಕೆ ಅದು ಸತಿಗೆ ಹೋಗೋ ಮುಂದೆ ಹೇಳ್ತದ ಅವ್ರ ಆಯಿಗೆ, ಅಜ್ಜಿ ಸಾಸುಮ ತುಮಚ ಸಾಡಿ ಅತ್ತೆ ಅಂದ್ರೆ ಈಕಿದು ಗಂಡನ ಅವ್ವ ಅಂದ್ರೆ ಅಹಿಲಾಬಾಯಿದು ಮಗಳು. ಅಹಿಲಾಬಾಯಿ ಮಗಳ ಹೆಸರು ಮುಕ್ತಾಬಾಯಿದು ಸೊಸಿ ಆಗ್ಬೇಕೀಕಿ. ಇದು ಯಾರು, ಗೌರಿ ಮತ್ತು ಬಾಳಾಬಾಯಿ. ಗೌರಿ ಹೇಳ್ತದ, ಅಜ್ಜಿ सासूबाई तुमच्या साडी आत्या सगळं घडी करून कपाटामध्ये ठेवलेला आहे बरं का, आणि माझा भुई भावली नीट सांभाळा बरं का, आणि तुम्ही वेळेवर गोळी घ्या बरं का. ನೋಡ್ರಿ ಆ ಸಣ್ಣ ಕೂಸ ಕಣ್ಣಾಗ ನೀರು हारताव. वेळेवर गोळी घ्या तुम्ही. मी जाऊन येतो, आणि तिथं बसल्यावर फक्त थोडा चटका बसते, बाकी काय होत नाही ना, दुःख होत नाही ना, फक्त चटके बसते ना ಅಜ್ಜಿ ಸಾಸುಮ, ಫಕ್ತ ಚಟ್ಕೆ ಬಸ್ತೆ ನಾ ಅಂತ ಕೇಳ್ತದ ಅದು ಕೂಸ. ಅಂಥ ಕೂಸುಗಳಿಗೆ ಬೆಂಕ್ಯಾಗ ಹಾಕಿ ಸುಟ್ಟು ಬಿಡ್ತಾರೆ. ಇದನ್ನು ಕಣ್ಣಿದ್ರೆ ನೋಡ್ತಾಳೆ ಅಹಿಲಾಬಾಯಿ. ಇದು ಆಯಿತು. ಇದು ಆದ ಬಳಿಕ ಆಕೆ ಹಳೆನೇ ಸತ್ತು ಬಿಡ್ತಾನೆ. ಆ ಮಗ ಸತ್ತಿದ್ದ ಚಿಂತ್ಯಾಗ ಹಳೆ ಸತ್ತು ಬಿಡ್ತಾನೆ. ಹಳೆ ಸತ್ತು ಬಳಿಕ ಇವಳ ಮಗಳು ಏಕಮಾತ್ರ ಪುತ್ರಿ ಆಕಿ ಸತಿ ಹೋತೀನಂತಾಳೆ. ಏನು ಹೇಳಿದ್ರು ಕೇಳೋದಿಲ್ಲ. ಆಕಿ ಸತಿ ಹೋಗ್ಬಿಟ್ಲು. ಆಕಿ ಬೆಂಕಿಯಲ್ಲಿ ಸುಡೋದನ್ನು ಅಹಿಲಾ ಮಾತಾ ಅವ್ರು ನೋಡ್ತಾರೆ ಕಣ್ಣಿಂದ. ಇದು ಆದ ಬಳಿಕ ಅವ್ರ ತಂದೆ ಹೋದ, ಅವ್ರ ತಾಯಿ ಹೋದ್ಲು, ಅವರಿಬ್ಬರು ಬಂಧುಗಳಿರ್ತಾರೆ, ಅವ್ರು ಹೋಗಿಬಿಟ್ರು. ಎಲ್ಲ ನಿರ್ವಂಶ ಆಗಿಬಿಡ್ತು ಆಕಿ ಕಣ್ಣೆದ್ರಿಗೆ. ಯಾರಿಗಾಗ್ಯದ್ರಿ ಈ ಟೈಪ್? ಇಡೀ ಇತಿಹಾಸದ ಅಭ್ಯಾಸ ಮಾಡಿರಿ, ಯಾವ ಇತಿಹಾಸಕಾರನಿಗೆ ಯಾವ ಇತಿಹಾಸಕಾರಳಿಗೆ ಇಂಥ ಕಷ್ಟವನ್ನು ದೇವರು ಕೊಟ್ಟಾನೆ ನನಗೆ ತೋರಿಸ್ರಿ. ಯಾರಿಗಾಗ್ಯದ ಇಷ್ಟೊಂದು ತ್ರಾಸು? ಯಾರಿಗಾಗ್ಯದ ಇಷ್ಟೆಲ್ಲ? ಇಡೀ 26 ಮಂದಿ ಹೋಗಿಬಿಡ್ತಾರೆ. ಅದಕ್ಕೆ ಏನು ಹೇಳ್ತೀನಿ, ಇವಳ ಎಲ್ಲ ಮುಂದೆ ಮನೆಯನವರೇ ಇವರಿಗೆ ವೈರಿಗಳಾಗಿ ಇದಿಯಾಗಿ ಬೆನ್ನು ಹತ್ತಾರೆ. ಹಳ್ಳ್ಯಾಗ ಬರ್ತಾಳೆ, ಇದಿಯಾಗಿ ಬೆನ್ನು ಹತ್ತಿದ್ರು. ಮನೆಯನವರೇ ತ್ರಾಸು ಕೊಡ್ಲಾಕ ಶುರು ಮಾಡಿದ್ರು. ಇದು ಅಲ್ಲದೆ ಪೇಶ್ವೆ ಅವ ಯಾರು ಗಂಗೋಬ ತಾತ್ಯ ಮತ್ತು ರಘೋಬ ತಾತ್ಯ ಹೀಗೆ ಯಾರೂ ಇಲ್ಲ ಹೊಡೆದು ತೆಗ್ಯಾಮತ್ತು ಹೇಳಿಕೆ ಅವ್ರು ತ್ರಾಸು ಕೊಡ್ಲಾಕ ಶುರು ಮಾಡಿದ್ರು. ಎಷ್ಟು ತ್ರಾಸು ವೈಯಕ್ತಿಕ ಜೀವನ, ಎಷ್ಟು ತ್ರಾಸು. ಏನ್ರಿ ಇದು? ಈಕಿದು ನಂದ ಅಂದ್ರೆ ನಾದಿಂದೇರು ಅವರಿಷ್ಟು ಸಾಥ್ ಕೊಟ್ಟರು. ಮತ್ತು ಈಕಿದು ಕಡಿ ಅತ್ತಿ ಇವು ಏನು ಮಲ್ಲಾರವ್ ಯುಗಪುರುಷ ಅವರು ಈ ಅಹಿಲಾಬಾಯಿಗಿಂತ ಒಂದು 4 ವರ್ಷ ದೊಡ್ಡಕ್ಕಿದ್ದಂಥ ಒಬ್ಬ ಹೆಣ್ಮಗಳು. ಆಕೆ ಯಾರು? ರಾಜಸ್ಥಾನದ್ದು ರಜಪೂತ ಹರ್ಕು ಆಯಿ ಅಂತಿದ್ರು ಇವ್ರು ಮರಾಠ್ಯಾಗ. ಹರಕುಂವರ್ ಅಂಥೇಳಿ ಆ ಹೆಣ್ಮಗಳು ಏನಿದ್ಲಲ್ಲ ಇವ್ರು ಅತ್ತೆ ಆಗ್ಬೇಕು, ನಾತೆ ರಿಲೇಷನ್ದಿಂದ ಅತ್ತಿ, ಅವ್ರ ಮಾವನ ಹೆಣ್ತಕ್ಕಿ. ಅವರು ಆಕೆಗೆ ಪ್ರೇಮದಿಂದ ಮಾಡಿದ್ರು. ಆಕೆ ಖಂಡಾರಾಣಿ ಅಂಥೇಳಿ ಖಡ್ಗದ ಜೋಡಿ ಲಗ್ನ ಆಗಿ ಬಂದಿಳು. ಆಕೆ ಸಣ್ಣ ವಯಸ್ಸು, ಆಕೆಗೆ ಇದು ಇದ್ದಿದ್ದಿಲ್ಲ. ಆ ಖಂಡಾರಾಣಿ ಇರೋದ್ರಿಂದ ಆಕೆಗೆ ಇದು ಸತಿ ಹೋಗೋದು ಆ ರೂಲ್ಸ್ ಇದ್ದಿದ್ದಿಲ್ಲ. ಆಕೆ ಉಳಿದು ಬಿಟ್ಟಿಳು. ಆಕೆ ಏನು ಮಾಡಿದ್ಲಂದ್ರೆ ಈ ನಮ್ಮ ತಾಯಿ ಅಹಿಲಾ ಮಾತವರಿಗೆ ಇಡೀ ಜೀವನ ಪರ್ಯಂತ ಇವರ ಜೀವನ ಎಂಡ್ ಆಗುತ್ತನ್ನೋನು ಸಾಥ್ ಕೊಟ್ಲು. ಭಾಳಷ್ಟು ಸಾಥ್ ಕೊಟ್ಲು. ಅಂದ್ರೆ ಅಗದಿ ಅತ್ಯಂತ ಸಾಥಿದಾರಳಾಗಿ ಎಲ್ಲ ಪ್ರತಿಯೊಂದು ಈ ತಾಯಿಯಂತೆ ಆಕೆ ನಡ್ಕೊಂಡು ಹೋದ್ಲು. ಅವ್ರ ಅತ್ತಿ ಸ್ಥಾನದಾಗಿದ್ದರೂ ತಾಯಿಯಂತೆ ನಡ್ಕೊಂಡು ಭಾಳಷ್ಟು ಹೆಲ್ಪ್ ಮಾಡ್ತಾಳೆ. ಅದಾದ ಬಳಿಕ ಏನಾಗ್ತದ, ಇವಳು ಇನ್ನೊಂದು ಹೇಳ್ಬೇಕಂದ್ರೆ ಯಾಕೆ ಇವಳು ಶ್ರೇಷ್ಠ, ಅತ್ಯಂತ ಶ್ರೀಮಂತ ಮಹಾರಾಣಿಯಾಗಿದ್ಲು ರೀ. ಇದು ಶ್ರೀಮಂತ. ಇವಳು ರಾಜ್ಯದ ಬೊಕ್ಕಸ ತುಂಬಿ ತುಳುಕ್ತಿತ್ತು. ಅದು ಅವಳ ಖಾಸಗಿ ಕೋಶವೇ ಆಗಿನ ಕಾಲದಲ್ಲಿ ಕೋಟ್ಯಾವಧಿ ಸಂಪತ್ತಿತ್ತಿಗೆ ಬಲ್ಲಿ ಅಹಿಲಾದೇವಿ ಬಲ್ಲಿ. ಆದರೆ ದುರ್ದೈವ ಅದರಲ್ಲಿ ಒಂದೇ ಒಂದು ರೂಪಾಯಿ ಕೂಡ ತನ್ನ ಐಷಾರಾಮಿ ಜೀವನಕ್ಕಾಗಿ ಬಳಸಲಿಲ್ಲ. ಐಷಾರಾಮಿ ಜೀವನನೇ ಇವಳು ಮಾಡಲಿಲ್ಲ. ಇವರು ಎಷ್ಟು ಸಾದಾ ಅಂದ್ರೆ ಅತ್ಯಂತ ಶ್ರೀಮಂತ ಮಹಾರಾಣಿ, ಅತ್ಯಂತ ಯೋಗಿ ಜೀವನ, ತ್ಯಾಗಿ ಏನೂ ಇಲ್ಲ. ಬರೀ 2 ಸಾಡಿ ಇದ್ದು ಅವ್ರಿಗೆ, ಬೆಳ್ಳಗನ ಬಿಳಿ ಸಾಡಿ, ಒಂದು ಬಿಳಿ ಗೊಂಗಡಿ. ಅವರ ಸಿಂಹಾಸನ ಅಂದ್ರೆ ಒಂದು ಗಾದಿ ಇತ್ತದು, ಬೆಳ್ಳಗನ ಗಾದಿ. ಇನ್ನೂ ಇಟ್ಟಾರಲ್ಲಿ ಮಹೇಶ್ವರದಾಗ. ಆ ಗಾದಿ ಮೇಲೆ ಕೂತು ನ್ಯಾಯ ಹೇಳಕ್ಕೆ ಏನಪ್ಪ, ಎಷ್ಟು ಬರೀ ಒಂದು ಕೊಳ್ಳಾಗ ರುದ್ರಾಕ್ಷಿ ಹಾರ. ಅವಳ ಸಂಪತ್ತು ಅವ್ರದ್ದು ಆಸ್ತಿನೇ ಮುಗೀತು. ಅಹಿಲಾದೇವಿಯವ್ರ ಆಸ್ತಿ ಅಂದ್ರೆ ಏನಪ್ಪ ಅಂದ್ರೆ ಅದು ಒಂದು ಚೋಳಿ ಅಂದ್ರೆ ಕುಬುಸ, ಬಿಳಿದೊಂದು ಕುಬುಸ, 2 ಸೀರೆ, 2 ಕುಬುಸ,
ಒಂದದು ಹಾರ ಎದರದು ರುದ್ರಾಕ್ಷಿ ಹಾರ ಮುಗೀತು. ಇವರ ಆಸ್ತಿ ಇಷ್ಟೇ, ಇವರ ಆಸ್ತಿ ಸಾವಿರಾರು ಕೋಟಿ ಒಡೆಯರಿದ್ದರೂ ಇವರ ಸ್ವಂತಕ್ಕೆ ಏನು ನಮಗೇನೂ ಇಲ್ಲ. ಅವರ ವೈಯಕ್ತಿಕ ಆಸ್ತಿ ಅಷ್ಟೇ. ಉಳಿದ ಎಲ್ಲ ಆಸ್ತಿ ಪ್ರಜೆಗಳ ಯೋಗಕ್ಷೇಮ, ಪ್ರಜೆಗಳ ಸುಖ, ಪ್ರಜೆಗಳ ಆನಂದ, ಪ್ರಜೆಗಳಿಗೋಸ್ಕರನೇ ಎಲ್ಲ ಮಾಡೋದು. ಎಲ್ಲ ಪ್ರಜೆಗಳಿಗೋಸ್ಕರ. ಬಲಾಢ್ಯ ಸೈನ್ಯ ಇತ್ತು ಈ ತಾಯಿ ಬಲ್ಲಿ, ಮತ್ತು ಸ್ತ್ರೀ ಸೈನ್ಯ ಇತ್ತು ಆಗಿನ ಕಾಲದಾಗೆ ಸ್ತ್ರೀ ಸೈನ್ಯ. ಆದರೆ ಯಾರ ಮೇಲೂ ಅತಿಕ್ರಮಣ ಮಾಡುವುದಾಗಲಿ, ಯುದ್ಧ ಮಾಡುವುದಾಗಲಿ, ಯುದ್ಧ ಪ್ರಿಯಳಲ್ಲ ನನ್ನ ತಾಯಿ, ಯುದ್ಧ ಪ್ರಿಯಳಲ್ಲ, ಶಾಂತಿ ಪ್ರಿಯಳು ನನ್ನ ತಾಯಿ, ಶಾಂತಿ ಪ್ರಿಯಳು. ಯುದ್ಧ ಅವರಿಗೆ ಬೇಡಾಗಿತ್ತು. ಯುದ್ಧ ಮಾಡೋದು ಮತ್ತೊಂದು ರಾಜ್ಯ ಗೆದ್ದುಕೊಳ್ಳೋದು ಅವ್ರಿಗೆ ಏನಾದ್ರದ್ದು ಇದ್ದಿದ್ದಿಲ್ಲ. ಶಾಂತಿ ಪ್ರಿಯಳಿದ್ದಳು. ಜೀವನದಕ್ಕೆ ಏನು ಆಕಿ ಒಂದು ಶ್ರೀಮಂತ ಯೋಗಿನಿಯಾಗಿ ಬದುಕಿಬಿಟ್ಳು. ಶ್ರೀಮಂತ ಯೋಗಿನಿ. ಎಲ್ಲ ಇಡೀ ಜೀವನವನ್ನೇ ಸರ್ವಸ್ವವನ್ನೇ ಪ್ರಜೆಗಳಿಗಾಗಿ ಅರ್ಪಣೆ ಮಾಡು. ಮತ್ತು ನ್ಯಾಯದಾನಿಯಾಗಿದ್ದಳು. ಅತ್ಯಂತ ಇವತ್ತಿನ ತನ ಹಿಂದೂ ಆಗಿಲ್ಲ, ಮುಂದೂ ಆಗಿಲ್ಲ, ಈಗೂ ಇಲ್ಲ, ಅಂಥ ಒಂದು ಜಡ್ಜ್ ಇದ್ದಳು ಅಂತ ಹೇಳ್ತಾರೆ. ಇಂಥ ಜಡ್ಜ್, ಇಂಥ ನ್ಯಾಯಾಧೀಶೆ ಹಿಂದೂ ಆಗಿಲ್ಲ, ಮುಂದೂ ಆಗೋದಿಲ್ಲ ಅಂತ ಹೇಳ್ತಾರೆ ಒಬ್ಬರು ಇತಿಹಾಸಕಾರರು. ಅಂಥ ನ್ಯಾಯಕ್ಕಿದು. ಆ ಎಲ್ಲಾ ದೇವಿಯಿಂದ ಮುಖದಿಂದ ಹೊರಗೆ ಬತ್ತು ಡಿಸಿಷನ್ ಅಂದ್ರೆ, ಜಜ್ಮೆಂಟ್ ಅಂದ್ರೆ ಅದು ಸುಪ್ರೀಂ ಕೋರ್ಟದ್ದಲ್ಲ, ದೇವರಿಂದ ಬಂದು ಜಜ್ಮೆಂಟ್ ಅಂತ ತಿಳ್ಕೊತೀವಿ. ಆ ದೇವತೆನೇ ಇವಳ ಮುಖದಿಂದ ಹೇಳಿಸಿಬಿಟ್ಟಾಳೆ. ಇಬ್ಬರೂ ಖುಷಿದಿಂದ, ಎರಡೂ ಪಾರ್ಟಿ ಖುಷಿ ಎಂದೂ ಆಗೋದಿಲ್ಲ ಯಾವ ಜಜ್ಮೆಂಟ್ನಾಗೂ. ಆದರೆ ಇದರದಿಂದ ಎಲ್ಲ ಇಬ್ಬರೂ ಪಾರ್ಟಿ ಖುಷಿದಿಂದ ಹೋಗಿಬಿಡ್ತೀರ ಅಂತ ಹೇಳ್ತಾರೆ. ಇವಳು ಏನಿತ್ತಂದ್ರೆ ಈ ತಾಯಿಗೆ ಕೆಲವೊಂದು ಆಗಿ ಬರ್ತಿದ್ದಿಲ್ಲ. ಕೆಲವೊಂದಂದ್ರೆ ಮುಖಸ್ತುತಿ ಇವಳಿಗೆ ಭಾಳ ಸಿಟ್ಟ. ಇವಳಿಗೆ ಸ್ತುತಿ ಅಂದ್ರೆ ಒಟ್ಟೆ ಆಗಿ, ಈವನ್ ದೇವರಿಗೆ ಸ್ತುತಿ ಆಗಿ ಬರ್ತದೆ. ನಾವು ಮುಂಜಾನೆ ಎದ್ದು ಎಲ್ಲ ಬೆಳಗ್ತೀವಿ ನೋಡಿರಲ್ಲ, ಗಜಮುಖನೇ, ಗಣಪತಿಯೇ ನಿನಗೆ ಒಂದನ್ನು ಎಲ್ಲನೂ ಹಾಡ್ತೀವಿ. ಇಂದ್ರ ಚಂದ್ರ ದೇವತೆಗಳಿಗೆ ಭಾರಿ ಹೊಗಳ್ತೀವಿ. ಈ ಮಹಾತಾಯಿ ಆ ದೇವತೆಗಿಂತಲೂ ಶ್ರೇಷ್ಠ. ದೇವತೆಗಳಿಗೆ ಇನ್ನು ಹೊಗಳಿಸ್ಕೊಳ್ಳೋದು ಖುಷಿ ಅನ್ನಿಸ್ತದ. ಈ ತಾಯಿಗೆ ಹೊಗಳಿಸ್ಕೊಳ್ಳೋದಿಲ್ಲ, ನಾಟ್ ಅಲೌಡ್ ಇತ್ತು. ಈಕೆಗೆ ಅನ್ಯಾಯ, ಅತ್ಯಾಚಾರ, ಅನೀತಿ, ಅಧರ್ಮ, ಮೂಢನಂಬಿಕೆ, ಅಂಧಶ್ರದ್ಧೆ, ಜಾತಿ ವ್ಯವಸ್ಥೆ, ಏನಪ್ಪ ಅಂದ್ರೆ ಸತಿ ಪದ್ಧತಿ, ವರದಕ್ಷಿಣೆ ಪದ್ಧತಿ, ಅಸ್ಪೃಶ್ಯತೆ ಪದ್ಧತಿ, ಅನಾಗರಿಕ ಸಂಸ್ಕೃತಿ ಇವಳಿಗೆ ಹಿಡಿಸುತ್ತಿರಲಿಲ್ಲ. ಇವಳಿಗೆ ಆಗಿ ಬರ್ತಿದ್ದಿಲ್ಲ. ಇವಳಿಗೆ ಎಲ್ಲನೂ ನ್ಯಾಯ, ನೀತಿ, ಧರ್ಮ ಈ ಎಲ್ಲನೂ ಬೇಕದು. ಈಗ ಇವಳ ಶಾಸನ ಕಾಲ ಹೆಂಗಿತ್ತಪ್ಪ ಅಂದ್ರೆ ಗುಪ್ತರ ಸುವರ್ಣಯುಗ ಅಂತ ಹೇಳ್ತಾರೆ. ಅದೇ ಸುವರ್ಣಯುಗನೇ ಅಹಿಲ್ಯಾಬಾಯಿ ಶಾಸನ ಯುಗ ಇತ್ತು. ಇವಳ ರಾಜ್ಯ ಹೆಂಗಿತ್ತು? ಆ ಶ್ರೀರಾಮನ ರಾಮರಾಜ್ಯ ಅಂತಾರಲ್ಲ, ರಾಮರಾಜ್ಯನೇ ಇತ್ತಿದ್ದು. ಇಡೀ ಭರತ ಖಂಡದಲ್ಲಿ ಎಲ್ಲೆಲ್ಲಿ ದುಷ್ಕಾಲಗಳು ಬಿದ್ದರೆ ಈ ರಾಜ್ಯಕ್ಕೆ ದುಷ್ಕಾಲೇ ಬಿದ್ದಿದ್ದಿಲ್ಲ. ನಿಸರ್ಗ ಶುದ್ಧ ಇವಳಂತೆ ಇತ್ತು. ಏನೇನು ಇಡೀ 365 ದಿವಸ 12 ಮಹಿನಾ ಹೋಳ್ಕರ್, ಅದಕ್ಕೇನೋ ಅಂತಿದ್ರು ಅವ್ರು ಮರಾಠಿಯಾಗ, ಹೋಳ್ಕರ್ ಹೇ ಚಾಲೂಚ್ ಅಸ್ತೆ ಅಂತಿದ್ರು ಅವರು. ಅಂದ್ರೆ ಹೋಳ್ಕರ್ದೊಂದು ಇದು ಯಾವಾಗಲೂ ಅಂದ್ರೆ ಏನಾದರೂ ಒಂದು ದುಡಿಯುವ ಕೈಗಳಿಗೆ ಕೆಲಸ ಕೊಡ್ತಿದ್ಲಿ ಮಾತಾಯಿ. ದುಡಿಯುವ ಕೈಗಳಿಗೆ ಕೆಲಸ ಕೊಟ್ಟು ಅವ್ರಿಗೆ ಒಳ್ಳೆಯ ಪಗಾರ ಕೊಟ್ಟು ಅವರ ಜೀವನ ಅಗದಿ ಆನಂದಮಯವಾಗಿರುವಂತೆ ನೋಡ್ಕೊತಿದ್ಲು. ಇವಳು ರಾಜನೀತಿ, ಅರ್ಥನೀತಿ, ಚಾಣಕ್ಯನ ಅರ್ಥನೀತಿ ಇತ್ತು ಇವಳು ಬಲ್ಲಿ. ಈ ತಾಯಿಯ ಯಶೋಗಾದೆ ಹೇಳ್ಕೋತ ಎಷ್ಟು ಹೋದರೂ ಇದೇನು ಮುಗಿಲಾರದ ಕತೆ. ಹಗಲ ರಾತ್ರಿ ಸಾಲೋದಿಲ್ಲ. ಈ ತಾಯಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಹೆಂಗೆ ಮಾಡಿದ್ಲು? ಕಲ್ಕತ್ತಾದಿಂದ ಕಾಶಿಗಿರಿ ನ್ಯಾಷನಲ್ ಹೈವೇ ಆಗಿನ ಕಾಲದಲ್ಲಿ 250-300 ವರ್ಷಗಳ ಹಿಂದೆಯೇ ಕಲ್ಕಟ್ಟ ಟು ಕಾಶಿ ನ್ಯಾಷನಲ್ ಹೈವೇ ಅಕ್ಕಿಗೆ ರೋಡ ಎದುರಿಸಲಿಗೆ ಯಾತ್ರಿಕರಿಗೆ ಅನುಕೂಲ ಆಗಲಿ ರೋಡ್ ಮಾಡಿಸಿದ್ಲು. ರೋಡಿಗೆ ಮಗ್ಗಲಕ್ಕೆ ಅವರಿಗೆ ನೆರಳು ಬರಲಿ ಗಿಡಗಳು ಹಚ್ಚಿದ್ಲು. ಅವ್ರಿಗೆ ಕುಡಿಲಿಕ್ಕೆ ನೀರುಗಳು ಬಾವಿಗಳು ತೋಡಿದ್ಲು. ಅವರಿಗೆ ವಿಶ್ರಾಂತಿ ಪಡಲಿಕ್ಕೆ ವಿಶ್ರಾಂತಿ ಗೃಹಗಳನ್ನು, ಆಶ್ರಮಗಳನ್ನು, ಮಠಮಾನ್ಯಗಳನ್ನು, ಗುಡಿ ಗುಂಡಾರಗಳನ್ನು, ಜ್ಯೋತಿರ್ಲಿಂಗಗಳನ್ನು, ಕಾಶಿ ಕೇದಾರಗಳನ್ನು ಎಷ್ಟು ಹೇಳೋರು ನೀವು ಏನು ಮಾಡೋರು? ಇಡೀ ಹಿಂದೂ ಧರ್ಮ ಇವಳು ಏನಪ್ಪ ಅಂದ್ರೆ ನೆಲ, ಜಲ, ದೇಶ, ಭಾಷೆ, ಧರ್ಮ, ಸಂಸ್ಕೃತಿ ಇದರದ್ದೆಲ್ಲ ರಕ್ಷಣೆ. ಬ್ರಾಡ್ ಹೇಳ್ತೀನಿ ನಾ. ಈಗ ಅಗದಿ ಮೈನ್ಯೂಟ್ಸ್ ಎಲ್ಲ ಬೇಕಂದ್ರೆ ನಾನು ವಿಡಿಯೋ ಅದಾವ, ಅದ್ರಾಗೆಲ್ಲ ಪ್ರತಿಯೊಂದು ಎಲ್ಲಿ ಮಾಡ್ಯಾಳ, ಎಷ್ಟು ರೊಕ್ಕ ಖರ್ಚು ಮಾಡ್ಯಾಳ, ಯಾವ್ಯಾವ ಗುಡಿ ಕಟ್ಸ್ಯಾರ, ಯಾವ್ಯಾವ ಧರ್ಮಕ್ಕೆ ಏನೇನು ಮಾಡ್ಯಾರ, ಪೀರ, ದರ್ಗಾ, ಮಜೀದ ಅವರಿಗೂ ಕೊಟ್ಟಾಳ. ಇವರಿಗೆ ನಮಗಿಷ್ಟೇ ಕೊಟ್ಟಾರ ಅಂದದಿಲ್ಲ. ಗುರುದ್ವಾರ, ಸಿಖ್ ಎಲ್ಲ ಧರ್ಮದವ್ರಿಗೆ ರೀ. ಏನಪ್ಪ ವನೀಕರಣ, ಕೈಗಾರೀಕರಣ, ಶಿಕ್ಷಣಕ್ಕೆ ಒತ್ತು ಕೊಟ್ಟಳು. ಈ ಫೀಲ್ಡ್ನಾಗ ಮಹಾತಾಯಿಯವರು ಏನು ಕೆಲಸ ಮಾಡಿಲ್ಲ ಅಂಥೇಳಿ ಯಾರು ತೋರಿಸುವಂಥ ಸಾಧ್ಯನೇ ಇಲ್ಲ. ಎಲ್ಲ
ಪ್ರತಿಯೊಂದು ಕ್ಷೇತ್ರದಲ್ಲಿ ಅವ್ರು ಹೇಳ್ತಿದ್ರ, ಈಗ ನಮ್ಮ ಆಡು ಮುಟ್ಟದ ಗಿಡವಿಲ್ಲ, ಮಹಾತಾಯಿ ಮಾಡದ ಕೆಲಸವಿಲ್ಲ ಅನ್ನಂಗೆ ಎಲ್ಲ ಕ್ಷೇತ್ರಗಳಲ್ಲಿ ತಾಯಿಯ ಇದು ಅದ. ಸ್ವಂತ ಕೋಶದಿಂದ ಮಾಡ್ಯಾರ್ರಿ. ವಿಚಿತ್ರ ಅಂದ್ರೆ ಸ್ವಂತ ರೊಕ್ಕ ತಾವು ಉಪಭೋಗ ಮಾಡದೆ ತಾವು ತ್ಯಾಗ ಮಾಡಿ ಎಲ್ಲರೂ ಸುಖದಿಂದಿರಲಿ. ಅವು ಈಗ ಮೋದಿ ಹೇಳಲ್ಲ, ಅವ್ರದ್ದೇ ಅವೆಲ್ಲ ಸ್ಲೋಗನ್ಗಳು. ಏನಂತಾರೆ, ಜಗವೆಲ್ಲ, ಈಗ ನಮ್ಮಲ್ಲಿ ಒಬ್ಬರು ಕವಿ ಹೇಳ್ಯಾರಲ್ಲ, ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ, ನಾ ಅತ್ತರೆ ಜಗ ಎತ್ತಿಕೊಂಬುದು ಜಗ ಅತ್ತರೆ ನಾನೆತ್ತಿಕೊಂಬನೆ ಅಂತ. ಇಡೀ ಮೋದಿಯವರು ಹೇಳ್ದಂಗೆ ವಸುದೈವ ಕುಟುಂಬಕಂ, ವಿಶ್ವವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ. ಹಿಂಗೆ ತಾಯಿದಿದು ಇವರು ಮಾಡಿ ತೋರಿಸಿದ್ರು. ನಾವೆಲ್ಲ ಬರೀ ಆಡಿ ತೋರಿಸೋರು. ನಮ್ಮ ಏನಪ್ಪ ಅಂದ್ರೆ ಬರೀ ನಾವು ಭಜನಿ ಮಂದಿದ್ದು. ಚಪಾಳಿ ಹೊಡೆದು ಕೈ ಎತ್ತೋದು, ಜೈ ಅನ್ನೋರು, ಜೈ ಇಲ್ಲಂದ್ರೆ ಜೈ ಇಲ್ಲನೋರು. ಈ ಮಹಾತಾಯಿ ಏನಪ್ಪ ಅದ್ಭುತ. ಅದಕ್ಕೆ ಇವರು ಎಷ್ಟಂತ ಹೊಗಳವರು, ಎಷ್ಟು ಕೆಲಸಗಳನ್ನು ಮಾಡ್ಯಾರ, ಏನದು ಇವ್ರದ್ದು ವ್ಯಕ್ತಿತ್ವ. ಅಂಥ ಒಂದು ಮಹಾತಾಯಿಯ ಜಾತ್ರೆಯನ್ನು ಕರ್ನಾಟಕದಲ್ಲಿ ಈ ಸಲ ಜ್ಯೋತಿ ಯಾತ್ರೆ ಅಂತ ಪರಿವರ್ತನೆ ಮಾಡಿ, ಎಲ್ಲಿ ಕನ್ಯಾಕುಮಾರಿಯಿಂದ ಅಲ್ಲಿ ಇದಕ್ಕೆ ತೊಗೊಂಡು ಹೊಂಟಿರಲ್ಲ, ಉತ್ತರ ಭಾರತದ ಕೇದಾರ ಬದರಿ ಅಲ್ಲಿ ತೊಗೊಂಡು ಹೊಂಟಂಥ ಈ ಸತ್ಯಪ್ಪ ಗುರಿಕಾರವ್ರ ಟೀಮ, ಉಳಿದೆಲ್ಲ ದೊಡ್ಡ ವ್ಯಕ್ತಿತ್ವಗಳು, ದೇಶಭಕ್ತರು, ಸಮಾಜ ಸೇವಕರು, ದೊಡ್ಡ ಆಫೀಸರ್ಸು, ರಿಟೈರ್ಡ್ ಆಫೀಸರ್ಸು, ಈಗ ಸದ್ಯ ಇದ್ದವರು, ಕೆಲಸದಲ್ಲಿ ಇದ್ದವರು, ಬಹಳ ಅದ್ಭುತವಾದಂಥ ಕೆಲಸವನ್ನು ಕರ್ನಾಟಕದ ಮಹಾಜನತೆ, ಸಮಾಜದ ಬಂಧುಗಳು ಮಾಡುತ್ತಿರುವುದು ನನಗೆ ವೈಯಕ್ತಿಕವಾಗಿ ಅತ್ಯಂತ ಆನಂದ, ಹರ್ಷ, ಸಂತೋಷ, ಡಿಲೈಟ್ಫುಲ್. ನಾನು ಭಾಳ ಸಂತೋಷ ಪಡಕತ್ತಿದ್ದೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಮಹಾಸಾಹೇಬರ ಬಗ್ಗೆ ಇಡೀ ಮನುಕುಲಕ್ಕೆ ಯಾರ್ಯಾರೋ ಏನೇನೋ ಪ್ರಸಿದ್ಧಿ ಪಡ್ಲಿಕ್ಕತ್ಯಾರ. ಅವರು ವಜ್ರಕ್ಕೆ ಅದು ವಜ್ರದ ಕಿಮ್ಮತ್ತು ಜೋಗ್ಯರಿಗೇನು ಗೊತ್ತಂತ. ಜೋಗ್ಯತೆ ಅಂದ್ರೆ ಆಕಿ ಕಾಜಿನೂ ಬಳಿಯೂ ಅಷ್ಟೇ ಗೊತ್ತಿರ್ತದೆ ರೀ. ವಜ್ರ ಆಕಿಗೆ ಏನು ಗೊತ್ತಂದಂಗೆ ನಮ್ಮ ಹಣೆ ಬರ ಹಂಗಾಗಿಬಿಟ್ಟದು. ಕೊಬ್ಬರಿಗೆ ಸಲ್ಲಬೇಕಾದ ಸೇವೆ ಕರಟಕ್ಕೆ ಸಲ್ಲುತ್ತಿದೆ ಅಂತ. ಕೊಬ್ಬರಿಗೆ ಕಿಮ್ಮತ್ತಿಲ್ಲ, ಮ್ಯಾಲಿನ ಟರ್ಪಲ್ಗೆ ಮ್ಯಾಲಿನ ಪಟ್ಟಿಗೆ ಅದಕ್ಕೆ ಕಿಮ್ಮತ್ತು ಕೊಟ್ಟಂಗೆ ನಡೆದದ್ದು. ನಾವು ಎಂತಿಂಥವ್ರಿಗೆ ಎಂತಿಂಥ ಬಿರುದು ಬಾವಲಿಗಳನ್ನು ಕೊಟ್ಟೆವು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳನ್ನು ಮಾಡಿದೆವು, ಚೌಕಗಳನ್ನು ಮಾಡಿದೆವು, ಏನು ಕ್ರೀಡಾ ಸಂಕುಲಗಳನ್ನು ಮಾಡಿದೆವು, ಹಾಸ್ಪಿಟಲ್ಗಳನ್ನು ಮಾಡಿದೆವು, ಯೂನಿವರ್ಸಿಟಿಗಳನ್ನು ಮಾಡಿದೆವು. ಎಷ್ಟೆಲ್ಲ ಮಾಡ್ಯಾರ್ರಿ ಸರ್ಕಾರ. ಯಾರಿಗೆ ಸಲ್ಲಬೇಕಾಗಿತ್ತು ಅವರನ್ನು ಬೇರೆ ಕಡೆ ಕುಂದಿರಿಸಿದ್ರು. ಯಾಕೆ ಕುಂದಿರಿಸಿದ್ರು? ನಾವು ಯೂನಿಟ್ ಇರಲಿಲ್ಲ, ನಮ್ಮ ಸಮಾಜ ಯೂನಿಟ್ ಇರಲಿಲ್ಲ. ಇಲ್ಲಿ ನೀವು ಹೋಗ್ರಿ ಮಧ್ಯಪ್ರದೇಶಕ್ಕೆ ಹೋಗಿ ಬರ್ರಿ, ದಯವಿಟ್ಟು ಹೋಗಿ ಬರ್ರಿ, ಚೌಂಡಿಗೆ ಹೋಗಿ ಬರ್ರಿ, ಮಧ್ಯಪ್ರದೇಶಕ್ಕೆ ಹೋಗಿ ಬಂದ್ರಿ ಅಂದ್ರೆ ಅಲ್ಲಿ ನಿಮಗೆ ಗೊತ್ತಾಗ್ತದೆ ನಾವು ಯಾರು, ಎಂಥ ಒಂದು ಇದರ ವಂಶಸ್ಥರದೀವಪ್ಪ ನಾವು. ಅಲ್ಲಿ ಸ್ವಚ್ಛ ಬರ್ದಾರವರು, ಕ್ಷತ್ರಿಯ ಮರಾಠ ಧನಗರ್ ಅವು ಮೂರೂ ಒಂದೇ ಅಂತ ಅದರ ಅರ್ಥ ಗೊತ್ತೈತೆ ಅಂದ್ರೆ, ಕ್ಷತ್ರಿಯ ಅಂದರು ಅವರೇ, ಮರಾಠ ಅಂದರು ಅವರೇ, ಧನಗರ್ ಅಂದರು ಅವರೇ. ಕ್ಷತ್ರಿಯ ಮರಾಠ ಧನಗರ್. ನೀವು ವಿಚಿತ್ರ ಅಂದ್ರೆ ಸಂಯೋಗಿತಾ ರಾಜ ಬಹುಶಃ ಈ ಕೊಲ್ಲಾಪುರ ಶಾಹು ಮಹಾರಾಜರಿದ್ರಲ್ಲ, ಅವರು ತಮ್ಮ ಕಾಕನ ಮಗಳು ಸಂಯೋಗಿತಾ ರಾಜೆ ಹೋಳ್ಕರ್ ಅಂತೇಳಿ ತಮ್ಮ ಮಗಳನ್ನೇ ಇಂದೂರದ ಯಾವ ಮಹಾರಾಜರಿಗೆ ಕೊಟ್ಟು ಲಗ್ನ ಮಾಡಿದ್ರು. ಮತ್ತು ಅವರು ಈಗ ಇವ್ರು ಮರಾಠರು ಬೇರೆ, ಅವ್ರಿಗೂ ಮತ್ತೊಬ್ಬರು ಬೇರೆ, ಧನಗರ್ ಬೇರೆ, ಅವ್ರು ಮತ್ತೊಬ್ಬರು ಬೇರೆ. ಯಾರು ಮರಾಠರು, ಯಾರು ಧನಗರು, ಯಾರು ಕ್ಷತ್ರಿಯರು, ನೀವೆಲ್ಲರೂ ಒಂದೇ ಇದ್ದೂ ಸುಮ್ಮನೆ ಭೇದ ಮಾಡ್ಕೋತ ಅವರೊಂದು ಬೇರೆ, ನೀವೊಂದು ಬೇರೆ. ಮರಾಠ ಯಾರ್ರಿ, ನೀವೇ ಮರಾಠರು. ಕ್ಷತ್ರಿಯರು ಯಾರ್ರಿ, ನೀವೇ ಕ್ಷತ್ರಿಯರು. ಧನಗರ್ ಯಾರ್ರಿ, ನೀವೇ ಧನಗರು. ಎಲ್ಲನೂ ನೀವೇ ಇದ್ದೂ ನಮಗೆ ಇದು ಇಲ್ಲರಿ. ನಮಗೆ ಜ್ಞಾನದ ಅಭಾವದಿಂದಾಗಿ ಈಗೇನೋ ಪುಣ್ಯ ಪುರುಷರು ನಮ್ಮಲ್ಲೆಲ್ಲ ಕರ್ನಾಟಕದಲ್ಲಿ ಕೆಲವೊಂದು ಅವಕ್ಕೆಲ್ಲ ಹೆಡ್ ಪ್ರೇಸ್ಟ್ ಮಾಡಿ ಅದಕ್ಕೆಲ್ಲ ಕುರ್ಚಿ ಮೇಲೆ ಕುಂದಿರಿಸಿ ಅವರಿಂದ ಈ ಒಂದು ಸಮಾಜ ಸುಧಾರಣೆ ಮತ್ತು ಒಂದು ಸ್ವಲ್ಪ ಅವೇರ್ನೆಸ್, ಜಾಗೃತಿ ಈಗ ಮೂಡಕತ್ತದ. ಎಲ್ಲರೂ ನಾವು ಒಂದಾಗಬೇಕು. ಮರಾಠರು, ಕ್ಷತ್ರಿಯರು, ಧನಗರುಗಳು ಈ ಎಲ್ಲರೂ ಒಂದಾಗಿ ಇದೇನಪ್ಪ ಅಂದರೆ ಈ ಮಹಾತಾಯಿಯ ಒಂದು ಅವರಿಗೆ ಸಲ್ಲಬೇಕಾದಂಥ ನ್ಯಾಯಸಮ್ಮತವಾಗಿ ಸಲ್ಲಬೇಕಾದಂಥ ಗೌರವವನ್ನು ಅವ್ರಿಗೆ ಸಿಗಬೇಕು. ಇಷ್ಟೇ ನಾವೆಲ್ಲರೂ ಒಂದಾಗಬೇಕು, ಅವ್ರಿಗೆ ಸಿಗುವಂಥ ಇನ್ನು ಕೊಡಿಸೋಣ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಕೋಟಿ ಧನ್ಯವಾದಗಳು ಸರ್. ತಾವು ಮಾಡಕತ್ತಿದ್ದೀರಿ, ತಮಗೆ ಪ್ರೋತ್ಸಾಹ ಇದೆ, ನಮ್ಮ ಬೆಂಬಲವಿದೆ. ತಾವು ಮುಂದುವರಿಸಿರಿ. ಈ ತಾಯಿಯ 300ನೇ ಜನ್ಮ ಶತಾಬ್ದಿ ಇದು ಒಂದು ಅದ್ಭುತಪೂರ್ಣವಾದಂಥ ಕ್ಷಣ. ಈಗಿನ ಈ ಸದ್ದ ಹುಟ್ಟಿದಂದು ಹಿಡಿದು ಇವತ್ತು ಜೀವಂತವಿರುವ ಕೊನೆಯ ವ್ಯಕ್ತಿವರೆಗೂ ಇದು ಒಂದು ಮಹಾ ಇನ್ಸ್ಪಿರೇಷನ್
ಬಹಳಷ್ಟು ಒಂದು ಪ್ರೇರಣಾದಾಯಕ ಒಂದು ಸಂಗತಿ ಇದು ನಮಗೆ. ಯಾಕಂದ್ರೆ 300ನೇ ನಂತರ 400ನೇ ಜನ್ಮ ಶತಾಬ್ದಿಗೆ ನಾವು ಯಾರೂ ಇರುವುದಿಲ್ಲ. ಒಂದು 100 ವರ್ಷಕ್ಕೆ 100, 200, 300ನೇ ಜನ್ಮ ಶತಾಬ್ದಿ ಇದು. ಗ್ರೇಟ್ ಗ್ರೇಟ್ ಗ್ರೇಟ್. ಅದಕ್ಕೆ ನೋಡ್ರಿ, ಮಧ್ಯಪ್ರದೇಶ ಸರ್ಕಾರ ತಂದ ಕ್ಯಾಬಿನೆಟ್ ಮೀಟಿಂಗನ್ನೇ ಇದ್ರಾಗ ಕರೆದ್ಬಿಡ್ತು. ಎಲ್ಲಿ ಈಗ ನಾಳೆ ಎಷ್ಟಕ್ಕದ ಇದು ಇದೇ ತಿಂಗಳದಾಗೆ ಇನ್ನೊಂದು 4-5 ದಿವಸನಾಗಿರ್ಬೋದು. ಎಲ್ಲಿ ಇದ್ರಾಗ ಈ ಮಹಾರಾಣಿಯವರ ಇಂದೋರಿನ ರಾಜವಾಡ್ಯದಲ್ಲಿ ಮಾಡ್ಯಾರ ಮತ್ತು ಮಧ್ಯಪ್ರದೇಶ ಸರ್ಕಾರ. ಮತ್ತು ಎರಡನೇದ್ದು ಈ ಮಹಾರಾಷ್ಟ್ರ ಸರ್ಕಾರ ಆಲ್ರೆಡಿ ಚೌಂಡಿ ಒಳಗೆ ಮೊನ್ನೆ 6ನೇ ತಾರೀಕು 7ನೇ ತಾರೀಕು 2 ದಿವಸ 3 ದಿವಸ ಅಲ್ಲಿ ಚೌಂಡಿ ಅಂತ ಆ ಮಹಾತಾಯಿಯವರ ಜನ್ಮಸ್ಥಾನದಲ್ಲೇ ಬಂದು ಇಡೀ ಕ್ಯಾಬಿನೆಟ್ಟೇ ಬಂದು ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ಯಾರ. ಇವರಿಗೆ ಸಲ್ಲಿಸಬೇಕು. ನೀವು ಯಾವಾಗ ಅಲರ್ಟ್ ಆದ್ರಿ, ಯಾವಾಗ ಎಲ್ಲರೂ ಒಂದಾದ್ರಿ, ಯಾವಾಗ ನಿಮ್ಮ ಧ್ವನಿ ಏಕತ್ರ ಆಯಿತು, ಈಗ ಸ್ವಲ್ಪ ಎಲ್ಲವೂ ಬದಲಾವಣೆ ಆಗ್ತದೆ. ನಾ ಅಷ್ಟಾಗಿ ಹೇಳಿದ್ದೆ, ಎಲ್ಲೆಲ್ಲಿ ಏನು ಮಾಡಬೇಕು ಅನ್ನೋದು ಸೂಕ್ಷ್ಮವಾಗಿ ಗೌಪ್ಯವಾಗಿ ಯಾರಿಗೆ ಹೇಳಬೇಕು ಅವ್ರಿಗೆ ಮುಟ್ಟಿಸಿದ್ದೆ. ಆ ಕೆಲಸ ಇನ್ನೂ ಆಗಲಿಲ್ಲ, ಆದರೂ ನೋವಿದೆ ನನಗೆ. ಏನು ಭಾಳ ಇಲ್ಲ, ಒಂದು ಸಣ್ಣ ಕೆಲಸ, ಒಂದು 5,000, 4,000, 2,000 1,000 ಕೆಲಸ ಹೇಳಿದ್ದೀನಿ ನಾನು. 1,000 ಕೆಲಸ, ಒಂದು 4 ಮಂದಿ ಜನ ಅದು ಏನಪ್ಪ ಅಂದ್ರೆ 4 ಮಿನಿಟ್ ಟೈಮು ಬೇಡ, 1 ತಾಸು 2 ತಾಸಿನ ಕೆಲಸಗಳು ಅವಿಷ್ಟು ಆಗಬೇಕಂಥೇಳಿ ಸೂಚ್ಯವಾಗಿ ನಾನು ಹೇಳುತ್ತಾ, ಈ ಮಹಾತಾಯಿಗೆ ಸಲ್ಲಿಸಬೇಕಾದ ಗೌರವ ನಾವೆಲ್ಲರೂ ನಮ್ಮ ಕರ್ತವ್ಯ, ಅದು ಆದ್ಯ ಕರ್ತವ್ಯ, ಆ ಗೌರವವನ್ನು ಸಲ್ಲಿಸೋಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಕೋಟಿ ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.